ನನ್ನ ಹೆಸರು ರೇವತಿ. ನನಗೆ ಮದುವೆಯಾಗಿ 3 ವರ್ಷ ಆಗಿದೆ. ಆದರೆ ತಿಂಗಳಿಗೆ 3 ಸತಿ ಕೂಡ ಸಂತೋಷವಿಲ್ಲ. ಯಾಕಂದರೆ ನನ್ನ ಗಂಡನಿಗೆ ಅದರಲ್ಲಿ ಆಸಕ್ತಿ ಇಲ್ಲ. ಅವರಿಗೆ ಆಸಕ್ತಿ ಬರುವುದು ತಿಂಗಳಿಗೆ ಒಮ್ಮೆ ಮಾತ್ರ, ಅದು 5 ನಿಮಿಷ. 5 ನಿಮಿಷಕ್ಕೆ ಎಷ್ಟು ಖುಷಿ ಪಡಬಹುದು ನಾನು, ನೀವೇ ಯೋಚಿಸಿ. ಇದು ನನ್ನ ಜೀವನ, ಆದರೆ ಏನು ಮಾಡೋಕ್ಕಾಗುತ್ತೆ, ಇದು ಹಣೆಬರವೂ ಕೂಡ. ಆದರೆ ನನ್ನ ಗಂಡ ತುಂಬ ಒಳ್ಳೆಯವರು. ಬೇರೆ ವಿಷಯದಲ್ಲಿ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನನಗೆ ಬೇಕಾಗಿದ್ದು ಕೊಡುತ್ತಾರೆ, ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ, ಹೊರಗಡೆನೂ ಕರ್ಕೊಂಡು ಹೋಗ್ತಾರೆ. ಇದೊಂದು ವಿಷಯದಲ್ಲಿ ನನಗೆ ಕೊರತೆ ಇರೋದು. ನನ್ನ ಸ್ನೇಹಿತ ಹತ್ರ ಹೇಳಿದರೆ ಕೆಲವರಿಗೆ ಅಷ್ಟೇ ಆಗೋದು ಅಂತ ಸಮಾಧಾನ ಪಡಿಸುತ್ತಾಳೆ. ನಾನು ಏನು ಮಾಡೋಕ್ಕಾಗುತ್ತೆ ಬಿಡು ಅಂತ ಸುಮ್ಮನಾದರೆ. ಆದರೆ ವಯಸ್ಸು ಕೇಳಬೇಕಲ್ಲ, ಅದು ಸುಮ್ಮನಿರಲ್ಲ, ಕಿತಾಪತಿ ಮಾಡ್ತಾ ಇರುತ್ತೆ. ಅದಕ್ಕೆ ನಾನು ನನ್ನ ಕೈಯನ್ನೇ ಹಾಕ್ಕೊಂಡು ನನ್ನನ್ನು ನಾನು ಖುಷಿಪಡಿಸಿಕೊಳ್ಳುತ್ತಿದ್ದೆ. ಹಾಗೆ ನೋಡಿದರೆ ನಾನು ನೋಡೋಕೆ ಸುಂದರಿ. ಕಾಲೇಜ್ನಲ್ಲಿ ಎಲ್ಲ ಹುಡುಗರು ನನ್ನ ಹಿಂದೆ ಇದ್ದರು. ನಾನೇ ನನ್ನ ಮದುವೆಯಾಗೋ ಹುಡುಗನಿಗೋಸ್ಕರ ಕಾಪಾಡಿಕೊಂಡು ಬಂದೆ. ಆದರೆ ಇವಾಗ ಅನಿಸುತ್ತೆ ಅದರಿಂದ ಏನು ಪ್ರಯೋಜನ. ಯೌವನ ಇದ್ದಾಗ ಕಾಲೇಜ್ನಲ್ಲಿ ನಾನೇನು ಎಂಜಾಯ್ ಮಾಡಲಿಲ್ಲ, ಬರೀ ಓದ್ತಾ ಇದ್ದೆ. ಓದಿ ಒಳ್ಳೆ ಮಾರ್ಕ್ಸ್ ಬಂತು. ಆದರೆ ಈಗ ಕೆಲಸಕ್ಕೆ ಹೋಗೋ ಪರಿಸ್ಥಿತಿಯಲ್ಲ, ಒಳ್ಳೆ ಸಂಸಾರವೂ ಇಲ್ಲ. ಆ ಕಡೆ ಯೌವನದಲ್ಲಿ ಎಂಜಾಯ್ ಮಾಡಿಲ್ಲ. ಈ ಜೀವನಕ್ಕೆ ನಾನು ಒಪ್ಪಿಕೊಂಡೆ. ನನ್ನ ಗಂಡ ಅವರು ಕೆಲಸದ ನಿಮಿತ್ತ ಆವಾಗವಾಗ ಊರಿಗೆ ಹೋಗ್ತಾರೆ. ಅವರು ನಾನು ಚೆನ್ನೈಗೆ ಹೋಗ್ತೀನಿ ಒಂದು ವಾರ ಎಂದು ಹೇಳಿ, ನೀನು ಒಬ್ಬಳೇ ಇರಬೇಡ, ನೀನು ಅಣ್ಣನ ಮನೆಗೆ ಕಳಿಸಿ ಬಿಡ್ತೀನಿ. ಆಯ್ತು ರೀ, ಅಲ್ಲೇ ಬಿಡಿ, ನನಗೂ ಒಬ್ಬಳೇ ಇಲ್ಲಿ ಇರೋಕೆ ಬೇಜಾರಾಗುತ್ತೆ. ನಾನು ನಮ್ಮ ಅಣ್ಣನ ಮುದ್ದಿನ ತಂಗಿ. ಅವನಿಗೆ ಮದುವೆ ಆಗಿಲ್ಲ. ಅವನು ಮದುವೆ ಮಾಡಿಕೊಳ್ಳಲ್ಲ ಅಂತ ತೀರ್ಮಾನ ಮಾಡಿದ್ದಾನೆ. ಅಪ್ಪ ಅಮ್ಮ ಊರಿನಲ್ಲಿ ಇದ್ದಾರೆ. ಅವನು ನನ್ನ ಮನೆಯಿಂದ ಒಂದು ಅರ್ಧ ಗಂಟೆ ದೂರದಲ್ಲಿ ಇದ್ದಾನೆ. ಬಾಡಿಗೆ ಮನೆ ಮಾಡಿಕೊಂಡಿದ್ದಾನೆ. ದೊಡ್ಡದಾಗಿದೆ ಮನೆ. ನನ್ನ ಅಣ್ಣನ ಹೆಸರು ಸುನಿಲ್. ಚಿಕ್ಕ ವಯಸ್ಸಿನಿಂದ ಇಬ್ಬರು ಚೆನ್ನಾಗಿ ಬೆಳೆದಿದ್ದೇವೆ. ಒಟ್ಟಿಗೆ ಆಡಿಕೊಂಡು ನಮ್ಮಿಬ್ಬರ ಜೀವನದಲ್ಲಿ ಏನೇನು ನಡೆದು ಇಬ್ಬರು ಹಂಚಿಕೊಳ್ಳುತ್ತೇವೆ. ಆದರೆ ಈ ವಿಷಯವನ್ನು ನಾನು ಅವನಿಗೆ ಹೇಳೋಕೆ ಆಗಿಲ್ಲ. ಇವೆಲ್ಲ ಅವನ ಹತ್ರ ಹೇಳೋಕ್ಕಾಗುತ್ತಾ ಅಂತ ನಾನು ಸುಮ್ಮನಾದೆ. ನಮ್ಮ ಯಜಮಾನರು ಊರಿಗೆ ಹೊರಡೋ ಮುನ್ನ ನನ್ನನ್ನು ಅಣ್ಣನ ಮನೆಗೆ ಡ್ರಾಪ್ ಮಾಡಿ, ಅಣ್ಣನಿಗೆ ನಾನು ಬರೋದು 1 ತಿಂಗಳಾಗುತ್ತೆ, ಅವಳು ಅಲ್ಲಿಯವರೆಗೂ ಇಲ್ಲೇ ಇರಲಿ. ಆಯಿತು ಬಾವ, ಇಷ್ಟ ಬಂದಂತೆ ಅವಳು ಇರಲಿ, ಇಲ್ಲಿ ನನಗೇನು ತೊಂದರೆ ಇಲ್ಲ. ಹೇಗಿದ್ದರೂ ನಾನು ಬೆಳಗ್ಗೆ ಆಫೀಸ್ ಹೋಗಿ ರಾತ್ರಿ ಬರೋದು ಮನೆಗೆ. ಆಯಿತು ಸುನಿಲ್, ನಾನು ಬರ್ತೀನಿ. ಆಯಿತು ಬಾವ, ನೀವು ಒಳ್ಳೆಯದಾಗಲಿ, ಹೋಗಿ ಬನ್ನಿ ಬೇಗ. ನನ್ನ ಗಂಡ ಹೊರಟರು. ನಾನು ಅವರನ್ನು ತುಂಬ ಮಿಸ್ ಮಾಡ್ತೀನಿ. ಅಣ್ಣ ನನ್ನನ್ನು ನೋಡಿ, ಯಾಕೆ ಭಾವನ ಮಿಸ್ ಮಾಡುತ್ತೀಯಾ ಎಂದು ಕಿಚಾಯಿಸಿದ. ಹೌದಪ್ಪ, ಹೌದು, ತುಂಬ ಮಿಸ್ ಮಾಡುತ್ತೇನೆ. ನಿನಗೆ ಗೊತ್ತು ನಾನು ಏನು ಕಷ್ಟ ಎಂದು ಮನಸ್ಸಿನಲ್ಲಿ ಅಂದ್ಕೊಂಡೆ. ಸರಿ, ರಾತ್ರಿ ಊಟಕ್ಕೆ ಏನು ಮಾಡುತ್ತಿದ್ದೀನಿ, ಬಾ ತಿನ್ನು ಬಾ. ಇಬ್ಬರು ಒಟ್ಟಿಗೆ ಊಟ ಮುಗಿಸಿದ್ವಿ. ಅಣ್ಣ TV ನೋಡ್ತಾ ಕೂತ. ನಾನು ಪಕ್ಕದಲ್ಲಿ ಇದ್ದ ಅವನ ಮೊಬೈಲ್ನನ್ನು ತೆಗೆದುಕೊಂಡು ಏನಿದೆ ಅವನ ಫೋಟೋನಲ್ಲಿ ಎಂದು ನೋಡ್ತಾ ಇದ್ದೆ. ಅವನ ಫೋನ್ನಲ್ಲಿ ಅವನ ಕೆಲಸಕ್ಕೆ ಸಂಬಂಧಿಸಿದ ಫೋಟೋಗಳು ಇದ್ದವು. ಅವನ ಕೆಲವು ಫೋಟೋಸ್ ಮತ್ತು ನಮ್ಮಿಬ್ಬರ ಫೋಟೋಸ್ ಜಾಸ್ತಿ ಇತ್ತು. ಆಮೇಲೆ ನಾನು ಸಡನ್ನಾಗಿ ಏನೋ ಹುಡುಕಬೇಕು ಎಂದು ನೋಡಿದೆ. ಆದರೆ ಅವನು ನಿನ್ನೆ ರಾತ್ರಿ ಅಣ್ಣ ತಂಗಿಯರ ಖುಷಿ ಪಡಿಸುವ ವಿಡಿಯೋಗಳನ್ನು ನೋಡಿದ್ದ. ಅವನ ಮೊಬೈಲ್ನಲ್ಲಿ ಹುಡುಕಿರೋದೆಲ್ಲ ಬರೀ ಅದೇ ಇತ್ತು. ಇದೇನು ಅವನು ಈ ಥರ ನೋಡ್ತಾ ಇದ್ದಾನೆ ಎಂದು ನಾನು ಅಂದುಕೊಂಡು ಸುಮ್ಮನೆ ಫೋನ್ ಇಟ್ಟೆ. ಅವನನ್ನು ಕೇಳಲಿಲ್ಲ. ಸರಿ, ರಾತ್ರಿ ಲೇಟಾಗಿದೆ, ಇಬ್ಬರು ಮಲಗೋಣ ಅಂತ ಹೇಳಿ ನಾವು ನಮ್ಮ ರೂಮಿಗೆ ಹೋಗಿ ಮಲಗಿದ್ವಿ. ನನಗೆ ರಾತ್ರಿಯೆಲ್ಲ ಅಣ್ಣ ಯಾಕೆ ಈ ಥರ ಹುಡುಕಿದ್ದಾನೆ, ಇದನ್ನೇ ನೋಡಿದ್ದಾನೆ ಎಂದು ಕುತೂಹಲ. ಅವನಿಗೆ ಏನು ಬೇಕಾಗಿದೆ, ಅವನು ನನ್ನನ್ನು ಈ ಥರ ನೋಡುತ್ತಾನಾ ಅಂತ ಸಾವಿರಾರು ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ. ಸರಿ ಆಯಿತು, ಹೀಗೂ 1 ತಿಂಗಳು ಇರ್ತೀನಿ, ತಿಳಿದುಕೊಳ್ಳೋಣ ಎಂದು ಸುಮ್ಮನಾದೆ. ರಾತ್ರಿ ಕಷ್ಟಪಟ್ಟು ಮಲಗಿದೆ. ಬೆಳಗ್ಗೆ ಅಣ್ಣನಿಗೆ ಅಡುಗೆ ಮಾಡಿ ಟಿಫಿನ್ ಬಾಕ್ಸ್ ಕೊಟ್ಟು, ಅಣ್ಣ ನಾನಿರೋವರೆಗೂ ಸ್ವಲ್ಪ ಬೇಗ ಬಾ, ನಾನು ಒಬ್ಬಳೇ ಬೇಜಾರಾಗುತ್ತೆ. ಆಯ್ತಮ್ಮ, ಬೇಗ ಬರ್ತೇನೆ. ಅಣ್ಣ ಆಫೀಸ್ಗೆ ಹೋದ. ನಾನು ಅವನ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲು ಸಾಧ್ಯವಾಗಲಿಲ್ಲ. ಅವನು ನನ್ನ ಯಾವ ರೀತಿ ನೋಡುತ್ತಾನೆ ಎಂದು ಪರೀಕ್ಷಿಸುವ ನಿರ್ಧಾರಕ್ಕೆ ಬಂದೆ. ಅವನು ಸಂಜೆ ಬೇಗ ಬಂದ. ನಾನು ಅವನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೆ. ಅವನು ನನ್ನನ್ನು ಮೇಲಿಂದ ಕೆಳಗೆ ನೋಡುತ್ತಾನೆ. ನಾನು ನಡೆಯುತ್ತಿದ್ದರೆ ನನ್ನನ್ನು ತೀಕ್ಷ್ಣವಾಗಿ ಗಮನಿಸುತ್ತಾನೆ. ರಾತ್ರಿ ಇಬ್ಬರು ಊಟ ಮಾಡುವಾಗ ನಾನು ಧರಿಸಿದ್ದ ನೈಟಿ ಲೂಸ್ ಇದ್ದಿದ್ದರಿಂದ ಮುಂದೆ ಬಡಿಸೋವಾಗ ಬಾಗಿದೆ. ನನ್ನ ಆ್ಯಪಲ್ಗಳು ಕಾಣುತ್ತವೆ. ಅವನು ಅದನ್ನೇ ನೋಡುತ್ತಾ ಇರೋದು ನನಗೆ ಗೊತ್ತಾಯಿತು.
ಆದರೆ ಅವನು ಏನೂ ಗೊತ್ತಿಲ್ಲದಂತೆ ನಟಿಸುತ್ತಿದ್ದ. ನಾನು ಅವನನ್ನು ಆಟ ಆಡಿಸಬೇಕು. ಅವನ ಮನಸ್ಸಿನಲ್ಲಿ ಇರೋ ಆಸೆ ಅವನೇ ಬಾಯಿ ಬಿಟ್ಟು ಹೇಳ್ಕೋಬೇಕು. ನಾನು ಬೇಕಂತಲೇ ರಾತ್ರಿ ಅವನಿಗೆ ನನ್ನ ಆ್ಯಪಲ್ ಚೂಪಾಗಿ ಕಾಣುವಂತೆ ಮಾಡುತ್ತಿದ್ದೆ. ಅವನ ಕಣ್ಣು ಅಲ್ಲೇ ನೆಟ್ಟಿತು. ಮತ್ತೆ ನಾನು ಗಮನಿಸಿದೆ, ಅವನ ಕಂಬ ಗಟ್ಟಿಯಾಗಿ ಹೊರಗಡೆ ಕಾಣಿಸುತ್ತಿತ್ತು. ನನಗೆ ಅದನ್ನು ನೋಡಿ ತಡೆಯಲಾಗಲಿಲ್ಲ. ಯಾವಾಗ ಅದನ್ನು ನನ್ನದಾಗಿಸಿಕೊಳ್ಳುತ್ತೇನೋ ಎಂದು ಕಾಯುತ್ತಾ ಇದ್ದೇನೆ. ಮರುದಿನ ನಾನು ಸ್ನಾನ ಮಾಡಲು ಹೋದೆ. ಬೇಕಂತಲೇ ಅಣ್ಣನಿಗೆ ಕರೆದು, ಅಣ್ಣ ಟವಲ್ ಕೊಡು ಎಂದು ಆಚೆ ಕಡೆ ಟವಲ್ನಲ್ಲೇ ಬಂದೆ. ಅವನು ನನ್ನನ್ನು ಹೀಗೆ ನೋಡುತ್ತಿದ್ದಾನೆ. ಯಾಕಣ್ಣ ನನ್ನನ್ನು ನೋಡಿಲ್ವಾ ನೀನು? ನಿನ್ನನ್ನು ಚಿಕ್ಕ ವಯಸ್ಸಿನಿಂದ ನೋಡಿದ್ದೇನೆ. ನೀನು ಎಳೆ ಮಗು ಆಗಿದ್ದಾಗ ಹೇಗೆ ಚಡ್ಡಿ ಇಲ್ಲದೆ ಇರುತ್ತಿದ್ದೆ ಎಂದು ನನಗೆ ಗೊತ್ತಿದೆ. ಆದರೆ ಇಂದು ಹೇಗೆ ಬೆಳೆದಿದ್ದೀಯಾ ನೋಡು. ನಿನ್ನಲ್ಲಿ ಯೌವನ ತುಂಬಿ ತುಳುಕುತ್ತಿದೆ. ಏನು ಪ್ರಯೋಜನ ಅಣ್ಣ? ಈ ಯೌವನಕ್ಕೆ ತಣ್ಣೀರು ಸುರಿಯುತ್ತಿದ್ದಾರೆ. ಅದನ್ನು ಬಿಸಿ ಮಾಡಲು ಯಾರೂ ಇಲ್ಲ. ಯಾಕೆ ಭಾವ ಇದ್ದಾರಲ್ಲ? ನಿಮ್ಮ ಭಾವನೆಗೆ ಅದು ಸಾಧ್ಯವಿಲ್ಲ. ಇವತ್ತು ನಿನ್ನನ್ನು ನೀನು ಸಣ್ಣ ವಯಸ್ಸಿನಲ್ಲಿ ಇದ್ದಾಗ ಹೇಗೆ ಇದ್ದು ಹಾಗೆ ನೋಡಲು ಇಷ್ಟಪಡುತ್ತೇನೆ. ಅದಕ್ಕೇನಂತೆ? ಟವಲ್ ಜಾರಿತು. ನಮ್ಮಿಬ್ಬರ ನಡುವೆ ಅಂತರ ಕಡಿಮೆಯಾಯಿತು. ಅವನ ಗಟ್ಟಿಯಾದ ಕಂಬ ತನ್ನ ಶಕ್ತಿ ಪ್ರದರ್ಶನ ಮಾಡಲು ಕಾಯುತ್ತಾ ನನ್ನನ್ನು ತನ್ನೆಡೆಗೆ ಸೆಳೆಯುತ್ತಿತ್ತು. ಅಣ್ಣ, ನೀನೆಷ್ಟು ಒಳ್ಳೆಯವನು. ಹೌದಾ? ಇದು ನನಗೆ ಮೊದಲ ಬಾರಿಯಾದರೂ ನೀನು ಒಳ್ಳೆಯ ಪ್ರಯತ್ನ ಮಾಡಿದೆ. ಆದರೂ ಇನ್ನು ಕಲಿಬೇಕು ನೀನು ಹೇಗಿದ್ರೂ 1 ತಿಂಗಳು ಇರ್ತೀಯಲ್ಲ, ಕಳಿಸಿಕೊಡು. 1 ತಿಂಗಳೇನು? ನೀನು ಹೇಗಿದ್ರೂ ಮದುವೆ ಆಗಲ್ಲ. ನಿನಗೆ ಜೀವನ ಪೂರ್ತಿ ಕಳಿಸಿಕೊಡ್ತೀನಿ. ಅವನು ಅವತ್ತು ಆಫೀಸ್ಗೆ ಹೋಗೋದನ್ನು ಮರೆತು ಸಂಜೆಯ ತನಕ ದುಂಬಿಯಂತೆ ಮುತ್ತಿದ. ಒಂದೇ ದಿನದಲ್ಲಿ 5 ಬಾರಿ ಆಯಿತು. ನನಗೆ ಸುಸ್ತಾಯಿತು. ಆದರೆ ಅಣ್ಣನಿಗೆ ಇನ್ನೂ ಸುಸ್ತಾಗಿಲ್ಲ. ಅಣ್ಣ, ರಾತ್ರಿಗೆ ಸ್ವಲ್ಪ ಉಳಿಸಿಕೊಳ್ಳೋಣ ಇರು ಅಣ್ಣ. ರಾತ್ರಿ ಊಟಕ್ಕೆ ಹೊರಗಿನಿಂದ ಆರ್ಡರ್ ಮಾಡಲು, ಯಾಕಂದರೆ ನನಗೆ ತುಂಬ ಸುಸ್ತಾಗಿತ್ತು. ಅಣ್ಣ ನನಗೋಸ್ಕರ ಸ್ವೀಟ್ ಮತ್ತು ಮಲ್ಲಿಗೆ ಹೂವನ್ನು ತರಿಸಿದ. ಮಲ್ಲಿಗೆ ಹೂವನ್ನು ನನ್ನ ಮೇಲೆ ಚೆಲ್ಲಿ, ನೀನು ನನ್ನ ದೇವತೆ, ನಿನ್ನನ್ನು ದೇವತೆಯ ಥರ ಪೂಜೆ ಮಾಡ್ತೇನೆ. ಮತ್ತೆ ರಾತ್ರಿ ಜಾಗರಣೆ ಮಾಡಿ ಪೂಜಿಸಿದ. ಮರುದಿನ ನನ್ನ ಗಂಡ ಫೋನ್ ಮಾಡುತ್ತಾನೆ. ನಾನು ಅಣ್ಣನ ಮನೆಯಲ್ಲಿ ತುಂಬ ಸಂತೋಷವಾಗಿದ್ದೇನೆ, ನೀವು ಏನೂ ಯೋಚನೆ ಮಾಡಬೇಡಿ ಎಂದು ಹೇಳಿದೆ. ನಿನಗೆ ಅಣ್ಣನ ಮನೆಗೆ ಹೋಗ್ತಿದ್ದಂಗೆ ಹೊಸ ಉತ್ಸಾಹ ಬರುತ್ತಲ್ಲ ಎಂದು ರೇಗಿಸಿದರು. ನಿಮಗೇನು ಗೊತ್ತು ನನ್ನ ಉತ್ಸಾಹ ಎಂದು ಮನಸ್ಸಿನಲ್ಲಿ ನಕ್ಕಿದೆ. ಪಕ್ಕದಲ್ಲೇ ಇದ್ದು ಅಣ್ಣ ಇದನ್ನು ಕೇಳಿಸಿಕೊಂಡು, ಪಾಪ ಭಾವ, ಇಂಥ ಸಂತೋಷವನ್ನು ಜೀವನದಲ್ಲಿ ಮಿಸ್ ಮಾಡ್ತಾರಲ್ಲ, ಅವರು ಹೇಗೆ ಇರೋಕ್ಕೆ ಸಾಧ್ಯ? ಇರಲಿ ಬಿಡು, ಇವಾಗ ನಿನ್ನ ಜೊತೆ ನಾನಿದ್ದೇನೆ. ನಿನ್ನ ಕಷ್ಟ ಸುಖದಲ್ಲಿ ನಾನು ನಿನ್ನ ಜೊತೆ ನಿಲ್ಲುತ್ತೇನೆ. ಅಣ್ಣ, ನೀನು ಇರೋದಕ್ಕೆ ನಾನು ಧೈರ್ಯವಾಗಿ ಜೀವನದಲ್ಲಿ ಇರೋದು. ನನಗೆ ಇಂದು ಇನ್ನಷ್ಟು ಬಲ ಬಂದಿದೆ. ನಾನು ಯಾವುದಕ್ಕೂ ಕೊರತೆ ಚಿಂತೆ ಮಾಡಬೇಕಾಗಿಲ್ಲ. ಅಣ್ಣ ತನ್ನ ಮುದ್ದು ತಂಗಿಯನ್ನು ಮುದ್ದಿಸಿದ. ಅದೇನೋ ಆಶ್ಚರ್ಯ, ನನ್ನ ಗಂಡ 15 ದಿನಕ್ಕೆ ವಾಪಸ್ ಬಂದರು. ನನ್ನ ಗಂಡನ ಮನೆಗೆ ಹೋಗುವ ಮನಸ್ಸಿಲ್ಲ, ಆದರೆ ಹೋಗಲೇಬೇಕು. ಅಣ್ಣನಿಗೂ ನನ್ನನ್ನು ಕಳಿಸಿಕೊಳ್ಳೋಕೆ ಇಷ್ಟ ಇಲ್ಲ. ಬಾವ, ತಿಂಗಳಿಗೆ 1 ಬಾರಿಯಾದರೂ ತಂಗಿಯನ್ನು ಕಳಿಸಿಕೊಡಿ ಎಂದು ಹೇಳಿದ. ಆಯ್ತಪ್ಪ, ನಿನ್ನ ತಂಗಿಯನ್ನು ಕಳಿಸಿಕೊಡ್ತೇನೆ. ಅವರು ಮನೆಗೆ ಕರ್ಕೊಂಡು ಬರುವಾಗ, ಏನು ನಿನ್ನ ಅಣ್ಣ ಪ್ರೀತಿಗೆ ಜಾಸ್ತಿ ಆಗಿದೆ ತಂಗಿ ಮೇಲೆ ಎಂದು ರೇಗಿಸಿದರು. ಹೌದು, ನಿಮಗೆ ಇಲ್ಲದ ಪ್ರೀತಿ ಅಣ್ಣನಿಗಾದರೂ ತಂಗಿಯ ಮೇಲೆ ಇದೆ ಎಂದು ನಾನು ಕೋಪದಿಂದ ಹೇಳಿದೆ. ನಿನ್ನಿಂದ ದೂರ ಇದ್ದ ಮೇಲೆ ಯಾಕೋ ಈ ಸತಿ ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನನ್ನನ್ನು ಕ್ಷಮಿಸು. ಇನ್ನು ಮೇಲೆ ನಾವಿಬ್ಬರೂ ಚೆನ್ನಾಗಿರೋಣ. ನನಗೆ ಖುಷಿಯಾಯಿತು. ನನ್ನ ಗಂಡ ಸರಿ ಹೋದರು. ಜೀವನದಲ್ಲಿ ಸಂತೋಷ ಉಕ್ಕಿ ಹರಿಯುತ್ತಿತ್ತು. ಗಂಡನ ಮನೆಯಲ್ಲಿ ಸಂತೋಷ, ಅಣ್ಣನ ಮನೆಯಲ್ಲಿ ಸಂಭ್ರಮ. ಒಟ್ಟಿನಲ್ಲಿ ನನಗೆ 2 ಕಡೆ ಜಾಕ್ಪ್ಯಾಟ್ ಹೊಡೆಯಿತು. ನನ್ನ ಜೀವನದಲ್ಲಿ ಅಣ್ಣ ಮತ್ತು ಗಂಡ 2 ಶಕ್ತಿಗಳು. ಅವರಿಂದಾನೇ ನಾನು ಇಂದು ಜೀವಿಸ್ತಾ ಇರೋದು. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.